heat, forever on fire. ಈಗ ಮನೆ ಊಟ ಅಂತ ಬಂದರೆ ಇದೊಂದು ಭಾಗ ಕೋರ್ಟಿಂದ ಅನುಮತಿ ಪಡ್ಕೊಳ್ಳೋದು. ಈಗ ವಾರಕ್ಕೆ 2 ಬಾರಿ ದರ್ಶನ್ ಯಾರೋ ಮೀಟ್ ಮಾಡೋಕ್ಕೆ ಅಂತ ಬರಬಹುದಲ್ವಾ, ಹಾಗೇನೋ ತಂದು ಕೊಡಬಹುದು ಅವರು. ಅದು ಜೈಲು ಪರಿಮಿತಿಯಲ್ಲಿ, ಜೈಲಿನ ಗೈಡ್ಲೈನ್ಸ್ ಪ್ರಕಾರ, ಜೈಲಿನ ಮಾರ್ಗಸೂಚಿಯಲ್ಲಿರುವಂತಹ ನಿಯಮಗಳ ಪ್ರಕಾರವಾಗಿ ಏನಾದರೂ ಕೊಡಬಹುದು ಅಂತ ಇದ್ದರೆ ಅದನ್ನು ತಗೊಂಡು ಬರೋಕ್ಕೆ, ಸೇವಿಸೋದಕ್ಕೆ ದರ್ಶನ್ಗೆ ಏನೂ ತಕರಾರುಗಳಿರಲ್ಲ. ನೋಡಿ, ಇವತ್ತು ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ, ದರ್ಶನ್ ಅವರ ಪತ್ನಿ. 2 ಬ್ಯಾಗ್ ತುಂಬ ದರ್ಶನ್ಗೆ ಬಟ್ಟೆ ತೊಗೊಂಡು ಬಂದಿದ್ದಾರೆ. ಯೂಶ್ವಲಾಗಿ ಏನಾಗುತ್ತೆ, ಸಾಮಾನ್ಯವಾಗಿ 6106 ಈ ಒಂದು ನಂಬರ್ ಇದೆ ಅಂದ ತಕ್ಷಣ ದರ್ಶನ್ಗೆ ಒಂದು ಬಿಳಿ ಡ್ರೆಸ್ ಮೇಲೆ ಆ ನಂಬರ್ ಬರೆದುಬಿಟ್ಟು ಹಾಕಿರೋ ಥರದಲ್ಲಿ ಚಿತ್ರಣ, ಇನ್ ಜನರಲ್ ಇರ್ತಕ್ಕಂಥ ಚಿತ್ರಣ. ಆದರೆ ವಿಚಾರಣಾಧೀನ ಖೈದಿಗಳಿರ್ತಾರಲ್ಲ, ಇವ್ರಿಗೆ ಆ ಥರ ವೈಟ್ ಡ್ರೆಸ್ ಕೊಟ್ಟಿರಲ್ಲ, ಸಜಾಬಂದಿಗಳಿಗೆ ಕೊಡ್ತಾರೆ ಆ ಥರದ್ದು ಡ್ರೆಸ್ ಹಾಕೋಬೋದು. ಅಲ್ಲಿ ಒಳಗಡೆ ಅವ್ರು ಯಾವ್ದು ಇಷ್ಟಪಡ್ತಾರೋ ಆ ಒಂದು ಬಟ್ಟೆ ಹಾಕ್ಕೊಳ್ಬಹುದು. ಅದರಿಂದ ಅಪಾಯ ಆಗೋ ಥರ ಇರಬಾರ್ದು ಅಷ್ಟೇ. ಯಾವುದೋ ಅದರಲ್ಲೊಂದು ಯಾವುದೋ ಬೆಲ್ಟ್ ಹಾಕ್ಕೊಳ್ಳೋದು, ಇನ್ನೊಂದು ಮತ್ತೊಂದು ಆದರೆ ಅಕಸ್ಮಾತ್ ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಬಿಡ್ತಾರೆ, ಕುತ್ತಿಗೆಗೆ ನೇಣು ಹಾಕೊಂಡ್ಬಿಡ್ತಾರೆ, ಈ ಥರದ ವಿಚಾರಗಳಿರ್ತಾವಲ್ವ, ಅಂಥದ್ದೆಲ್ಲ ಚೆಕ್ ಮಾಡ್ಕೊಳ್ತಾರೆ. ಬಟ್ಟೆ ಹಾಕೊಳ್ಳೋಕ್ಕೇನು ತಕರಾರಿಲ್ಲ, ಮನೆಯಿಂದ ತಂದಂಥ ಬಟ್ಟೆಯನ್ನು ಬಳಸಬಹುದಾಗುತ್ತೆ. ಯೂಶ್ವಲಾಗಿ ವೈಟ್ ಶರ್ಟು, ವೈಟ್ ಚಡ್ಡಿನೋ, ವೈಟ್ ಪ್ಯಾಂಟೋ ಈ ಥರದ್ದು ಹಾಕೊಂಡು ನಿಲ್ಲಿಸಿರ್ತಾರೆ ಅಂತ ಅಂದ್ಕೊಂಡ್ಬಿಡ್ತಾರಲ್ಲ, ಇದು ಸಜಾಬಂದಿಗಳಿಗಿದೆ. ಆದರೆ ವಿಚಾರಣಾಧೀನ ಖೈದಿಗಳು ಈ ಥರದ್ದು ಹಾಕ್ಕೊಳ್ಬೇಕು ಅಂತ ಏನೂ ಇಲ್ಲ. ವಿಜಯಲಕ್ಷ್ಮಿ ಅವರು ಏನು ಮಾಡಿದ್ದಾರೆ, ಇವತ್ತು ಬಂದಿದ್ದಾರೆ, ಬಂದು 2 ಬ್ಯಾಗ್ನ ತುಂಬ ಡ್ರೈ ಫ್ರೂಟ್ಸ್ ತಂದಿದ್ದಾರೆ, ಒಣ ಹಣ್ಣುಗಳು ದರ್ಶನ್ಗೆ. ಕಾರಣ ಗೊತ್ತಿರುತ್ತಲ್ಲ ನ್ಯೂಸು, ಏನು ನ್ಯೂಸ್ ಹೇಳಿ, ದರ್ಶನ್ನು ಚೆನ್ನಾಗಿ ಜಿಮ್ ಮಾಡಿಕೊಂಡು ದಿನ ಒಳ್ಳೊಳ್ಳೆ ಪ್ರೋಟೀನ್ ಸಪ್ಲೈ ಮಾಡಿಕೊಂಡು ಬಾಡಿಗೆ, ಅಂದರೆ ಪ್ರೋಟೀನ್ ಯುಕ್ತ ಆಹಾರ ಅಥವಾ ಪೋಷಕಾಂಶ ಆಹಾರ ಸೇವಿಸ್ತಾ ಇದ್ದಂಥ ವ್ಯಕ್ತಿ, ನಟ ಅಲ್ವಾ, ಬಾಡಿ ಚೆನ್ನಾಗಿರಬೇಕು. ದುಡ್ಡು ಕೊಟ್ಟು ಟಿಕೆಟ್ ತೊಗೊಂಡು ಜನ ಸಿನಿಮಾ ನೋಡ್ತಾರಲ್ಲ, ಸುಮ್ಮನೆ ಬಂದು ನೋಡ್ತಾರಾ? ಇಲ್ಲ, ಏನೋ ಸ್ಪೆಷಲ್ ಅನಿಸ್ಬೇಕಲ್ವೇ. ಮಾಮೂಲಿ ಮನುಷ್ಯನಿಗಿಂತ ಏನೋ ಸ್ಪೆಷಲ್ ಅನಿಸ್ಬೇಕು. 6 ಪ್ಯಾಕ್ ಕಾಣಬೇಕು, ಬೈಸಿಪ್ಸ್ ಕಾಣಬೇಕು, ಟ್ರೈಸಿಪ್ಸ್ ಕಾಣಬೇಕು, ಶೋಲ್ಡ್ರ್ ಕಾಣಬೇಕು, ಅಥವಾ ಒಳ್ಳೆ ಥೈ ಚೆನ್ನಾಗಿರಬೇಕು, ಆನಂತರದಲ್ಲಿ ಒಳ್ಳೆ ಬಲಿಷ್ಠ ಕಾಲುಗಳಿರಬೇಕು, ಎದೆ ಭುಜ ಅಗಲವಾಗಿರಬೇಕು, ಈ ಥರದ್ದೆಲ್ಲ ಇರುತ್ತಲ್ಲ. ಆ ಥರದ್ದೇನೋ ಒಂದು ಬಾಡಿ ಬಿಲ್ಡ್ ಮಾಡ್ಕೊಂಡೆಲ್ಲ ಇದ್ದಂಥ ವ್ಯಕ್ತಿ ಏಕಾಏಕಿ ನೆಟ್ಟಿಗೆ ಊಟ ನೆಟ್ಟಿಗೆ ಇರುತ್ತೆ. ಯಾಕಂದರೆ ಜೈಲಿನ ಒಂದು ಮೆನು ಕೂಡ ಇರುತ್ತಲ್ಲಿ, ಅದರಲ್ಲಿ ಪೋಷಕಾಂಶಗಳು ಯಾವ್ದು ಹಾಕಬೇಕು, ಯಾವ್ದು ಹಾಕಬಾರ್ದು, ಎಷ್ಟು ಗ್ರಾಮ್ ಯಾವುದಿರಬೇಕು, ಪಲ್ಯ ಎಷ್ಟಿರಬೇಕು, ಅನ್ನ ಎಷ್ಟಿರಬೇಕು, ಮುದ್ದೆ ಎಷ್ಟಿರಬೇಕು, ಯಾವ್ಯಾವ ವಾರ ಮಾಂಸಾಹಾರ ಕೊಡಬಹುದು, ಮೊಟ್ಟೆ ಯಾವ ಕೊಡಬೇಕು, ಎಲ್ಲವೂ ಇರ್ತವೆ. ಎಲ್ಲರೂ ತಿನ್ಕೊಂಡಿರ್ತಾರಲ್ಲಿ. ಬಟ್ ದರ್ಶನ್ಗೆ ಇದು ಸ್ವಲ್ಪ ಅಪಥ್ಯ, ಸೇರ್ತಾ ಇಲ್ಲ, ಒಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ವಿಜಯಲಕ್ಷ್ಮಿ ಏನು ಮಾಡಿದ್ದಾರೆ, ಬಂದಿದ್ದಾರೆ. ದರ್ಶನ್ ಜೈಲಿಗೆ ಬಂದಾಗಿಂದ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿಯವರು 3ನೇ ಬಾರಿ ಇವತ್ತು ವಿಸಿಟ್ ಕೊಡ್ತಾ ಇರೋದು. ವಿನೀಶ್ ಜೊತೆಯಲ್ಲೂ ಕೂಡ ಬಂದಿದ್ದರು. ಇದೀಗ ಬಟ್ಟೆ, ಹಣ್ಣು ಬಿಟ್ಟು ಬಿಸ್ಕೆಟ್ಸು, ಉಪ್ಪಿನಕಾಯಿ ಇದನ್ನೆಲ್ಲ ಬಿಟ್ಟಿಲ್ಲ ಒಳಗಡೆ. ಉಪ್ಪಿನಕಾಯಿ ತಂದಿದ್ದಾರೆ ಪಾಪ ಯಾರು, ವಿಜಯಲಕ್ಷ್ಮಿಯವರು. ಅನ್ನಕ್ಕೆ ಏನಾದರೂ ಸ್ವಲ್ಪ ಹಾಕ್ಕೊಂಡು ತಿನ್ನಲಿ ಅಂಥೇಳಿ. ಸ್ವೀಟ್ ಬಿಸ್ಕೆಟ್ ಕೊಡೋಕ್ಕೆ ಅವಕಾಶ ಇಲ್ಲ ಅಂಥೇಳಿ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಕೇವಲ ದರ್ಶನ್ಗೆ ಬಟ್ಟೆ, ಹಣ್ಣುಗಳನ್ನು ಮಾತ್ರ ಕೊಡಿಸಿದ್ದಾರೆ. ಜೈಲು ವಾಸದಲ್ಲಿ ದರ್ಶನ್ನು ಪೋಷಕಾಂಶಗಳ ಕೊರತೆಯಿಂದಾನೋ, ಮನೋವೇದನೆಯಿಂದಾನೋ, ಸರಿಯಾದಂಥ ಊಟ ಒಗ್ಗದೇ ಇರುವ ಕಾರಣಕ್ಕೂ 10 kg ಇಳಿದಿರೋದು ಸದ್ಯಕ್ಕೆ. ಡೀಟೇಲ್ಸ್ಗಳಿಗೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಈಗ ವಿಜಯಲಕ್ಷ್ಮಿಯವರು ಫಸ್ಟ್ ಆಫ್ ಆಲ್ ಟಿಂಟೆಡ್ ಗ್ಲಾಸ್ ಇರ್ತಕ್ಕಂಥ ಕಾರಲ್ಲಿ ಬಂದಿದ್ದಾರೆ. ಅವ್ರ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ಅದನ್ನು ಈ ಸಂದರ್ಭದಲ್ಲಿ ನಾವೇನೋ ಮಾತನಾಡಬೇಕು ಅಂತಲ್ಲ. ಟಿಂಟೆಡ್ ಗ್ಲಾಸ್ ಕಾರಲ್ಲಿ ಬರೋದು ಕೂಡ ಸಂಚಾರಿ ನಿಯಮಗಳ ಉಲ್ಲಂಘನೆ ಆಗುತ್ತೆ. ಆ ಟಿಂಟೆಡ್ ಗ್ಲಾಸು RTO ನಿಯಮಗಳ ಅಂಡರಲ್ಲೇ ಇದ್ದರೆ, ಆ ಒಂದು ಗಾಜಿಗೆ ಅಳವಡಿಸಿರ್ತಕ್ಕಂಥ ಪೇಪರ್ ಇರುತ್ತಲ್ಲ, ಕಪ್ಪು ಪೇಪರು, ಸಂಚಾರಿ ನಿಯಮಗಳ ಒಳಗಡೆ ಅದು ಬಂದರೆ ಓಕೆ, ನಿಯಮ ಮೀರಿದ ಅದು ತಪ್ಪಾಗುತ್ತೆ. ಒಳಗಡೆಯಿಂದ ಆಚೆ ಯಾರಿದ್ದಾರೆ ಅಂತ ಕಾಣಿಸುತ್ತೆ, ಆದರೆ ಆಚೆಯಿಂದ ಒಳಗಡೆ ಇರುತ್ತೆ ಅಂತ ಗೊತ್ತಾಗಲ್ಲ. ಅವ್ರ ಗೌಪ್ಯತೆ ಕಾರಣಕ್ಕೋ, ಮಾಧ್ಯಮಗಳ ಒಂದು ಕ್ಯಾಮರಾಗಳು ಅವ್ರನ್ನ ಹಿಂದೆ ಫಾಲೋ ಮಾಡ್ತವೆ ಅನ್ನೋ ಕಾರಣಕ್ಕೆ ಬಂದಿರಬಹುದು. ಇರಲಿ, ಇದೀಗ ಏನೇನು ತಂದಿದ್ರು ಅವ್ರಿಗೆ ಅಂದರೆ, ಮನೆಯಿಂದ ತಂದಾಗ ಅಲೋ ಮಾಡೋ ವಸ್ತುಗಳನ್ನು ಕೊಟ್ಟಿರ್ತಾರೆ. ಅಲೋ ಮಾಡೋಕ್ಕಾಗಲ್ಲ ಅಂದರೆ ಮಾಡೋಕ್ಕಾಗಲ್ಲ ಅಷ್ಟೇ ಅದು. ಸೊ ಏನಾದರೂ ಮಾತಕ್ಕೆ ಸಿಕ್ಕಿದ್ರೆ ಅವರು ಏನಾದರೂ ಹೇಳ್ತಾ ಇದ್ದಾರಾ, ಜೈಲು ಅಧಿಕಾರಿಗಳ ಬಳಿ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಏನು ಅಂತ ಸಂತೋಷ್? ರಮಾಕಾಂತ್, ದರ್ಶನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ವಿಜಯಲಕ್ಷ್ಮಿ ಅವರು ಬಂದರು. ಅವರು ಬಂದಂಥ ಕಾರು ಸಾಮಾನ್ಯವಾಗಿ ಏನಾಗುತ್ತೆ, ಈ ರೀತಿಯಾಗಿ ಸ್ಟಾರ್ಗಳು ಸಾಮಾನ್ಯವಾಗಿ ಇಂತಹ ಟಿಂಟೆಡ್ ಗ್ಲಾಸ್ಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಅನುಮತಿಯನ್ನು ಪಡ್ಕೊಂಡೆ ಅವರು ಇಂತಹ ಗ್ಲಾಸ್ಗಳನ್ನು ಬಳಸ್ತಾರೆ. ಯಾಕೆ, ಬಿಕಾಸ್ ಆಫ್ ರಸ್ತೆಯಲ್ಲಿ ಅವರು ಓಡಾಟ ಮಾಡುವಾಗ ಅಭಿಮಾನಿಗಳು ಅವ್ರನ್ನ ಬಂದು ತಡೆ ಹಾಕುವಂಥದ್ದು, ಕಾರಣ ಮಧ್ಯದ ರಸ್ತೆಯಲ್ಲಿ ನಿಂತ್ಕೊಳ್ಳುವಂಥದ್ದು, ಸೆಲ್ಫಿ ತೆಗೊಳ್ಳೋಕೆ ಹೋಗುವಂಥದ್ದು, ಈ ರೀತಿಯ ಕಾರಣಕ್ಕಾಗಿ ಅನುಮತಿಯನ್ನು ಪಡ್ಕೊಂಡು ಟಿಂಟೆಡ್ ಗ್ಲಾಸ್ಗಳನ್ನು ಕೂಡ ಮಿತಿಯಲ್ಲೇ ಅವರು ಅಳವಡಿಕೆಯನ್ನು ಮಾಡ್ಕೊಂಡಿರ್ತಾರೆ. ಒಂದು 2ನೇ ದಿನ ಜೈಲಿಗೆ ಬಂದಂಥ ಸಂದರ್ಭದಲ್ಲಿ
ತನ್ನ ಪತಿಗೆ ಒಂದಿಷ್ಟು ಇಲ್ಲಿನ ಊಟಗಳು ಸರಿ ಹೋಗ್ತಲ್ಲ ಅಂತ ಏನು ಅವರು ಹಿಂದೆ ಹೇಳ್ಕೊಂಡಿದ್ರು, ಕೋರ್ಟ್ಗೆ ಕೂಡ ಅರ್ಜಿಯನ್ನು ಹಾಕೊಂಡ್ರು. ಆ ಹಿನ್ನೆಲೆಯಲ್ಲಿ ಮನೆಯಿಂದ ಒಂದಿಷ್ಟು ಊಟ ಇರ್ಬೋದು, ಡ್ರೈ ಫ್ರೂಟ್ಸ್ಗಳಿರ್ಬೋದು, ಇದನ್ನು ಅವರು ದಿನನಿತ್ಯ ಮೊದಲು ಬಳಸ್ತಾ ಇದ್ದಂತಹ ವಸ್ತುಗಳೇನಿತ್ತು, ಮೂಲಭೂತವಾಗಿ ಅವರು ತಿನ್ನುವಂಥ ಆಹಾರ ಪದಾರ್ಥಗಳಿರ್ಬೋದು, ಇಂತಹ ವಸ್ತುಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ರು. ಆದರೆ ಜೈಲು ಅಧಿಕಾರಿಗಳು ಅದನ್ನು ಅಲೌ ಮಾಡಲಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಯಾಕಂತಂದರೆ ಜೈಲಿನಲ್ಲಿರುವಂಥ ನಿಯಮಾನುಸಾರ ಕೋರ್ಟ್ನ ಅನುಮತಿಯನ್ನು ಹೊರತುಪಡಿಸಿ, ಕೋರ್ಟ್ ಸೂಚನೆಯನ್ನು ಬಿಟ್ಟು ಇನ್ಯಾರೂ ಕೂಡ ಅಲ್ಲಿಗೆ ಒಳಗಡೆ ಊಟವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅಲ್ಲಿ ಏನು ಜೈಲಿನಲ್ಲಿ ಕೊಡುವಂಥ ಊಟ ಏನಿರುತ್ತೆ ಅದನ್ನೇ ಪ್ರತಿಯೊಬ್ಬರು ಕೂಡ ಅಲ್ಲಿರುವಂಥವ್ರು ತಿನ್ನಬೇಕು. ಕೈದಿಗಳಿರ್ಬೋದು, ಇಲ್ಲ ವಿಚಾರಣಾಧೀನ ಕೈದಿಗಳಿರ್ಬೋದು, ಅವರ ನಿಯಮದ ಪ್ರಕಾರ ಜೈಲೇನಿರುತ್ತೆ ಅವರ ನಿಯಮದ ಪ್ರಕಾರ ಒಂದಿಷ್ಟು ಊಟ ಅಂಥೇಳಿ ಅವರಿಗೆ ನೀಡುವಂಥದ್ದು. ಅಂದರೆ ವಾರದಲ್ಲಿ ಪ್ರತಿದಿನ ಒಂದೇ ಊಟವನ್ನು ಕೊಡಲ್ಲ, ಬೇರೆ ಬೇರೆ ರೀತಿಯಾಗಿ ಮಾಂಸ ಕೊಡ್ತಾರೆ, ಒಂದಿನ ಮೊಟ್ಟೆಯನ್ನು ಕೊಡ್ತಾರೆ. ಸೊ ಈಗ ಬೇರೆ ಬೇರೆ ಊಟವನ್ನು ಕೊಡುವಂಥದ್ದು. ಆದರೆ ದರ್ಶನ್ ಇಲ್ಲಿ ಇದ್ದಂಥ ಸಂದರ್ಭದ ಮನೆಯಲ್ಲಿ ಅವರ ಊಟದ ಇದೇ ಬೇರೆ ಆಗಿತ್ತು, ಮೆನುಗಳೇ ಬೇರೆ ಇರ್ತಾ ಇತ್ತು. ಸೊ ಅವರು ಹೀರೋ ಆಗಿರೋ ಕಾರಣಕ್ಕೆ, ಸಿನಿಮಾ ಇಂಡಸ್ಟ್ರಿಯಲ್ಲಿರೋ ಕಾರಣಕ್ಕೆ, ಸೆಲೆಬ್ರಿಟಿ ಆಗಿರೋ ಕಾರಣಕ್ಕೆ ತನ್ನ ದೇಹದಾಢ್ಯತೆಯನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಚಾರ್ಮನ್ನು ಚೆನ್ನಾಗಿ ಇಟ್ಕೋಬೇಕಂತ ವರ್ಕೌಟ್ಗಳನ್ನು ಮಾಡ್ತಾಯಿದ್ರು. ಸೊ ಆದರೆ ಇಲ್ಲಿ ಅದ್ಯಾವುದಕ್ಕೂ ಕೂಡ ಅವಕಾಶಗಳು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ದರ್ಶನ್ಗೆ ಎಲ್ಲೋ ಒಂದು ಕಡೆ ಅಲ್ಲಿನ ಊಟ ಸರಿ ಹೊಂದ್ತಾ ಇಲ್ಲ. ಅದರ ಜೊತೆಗೆ ಜೈಲಿನಲ್ಲಿ ಊಟ ಏನು ಕೊಡ್ತಾರೆ, ಜೈಲಿನ ಕೊಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಉಪ್ಪು ಖಾರ ಕಡಿಮೆನೇ ಇರುತ್ತೆ. ಯಾಕಂತಂದರೆ ಅಲ್ಲಿ ಬರುವಂತಹ ಕೈದಿಗಳೇನಿರ್ತಾರೆ, ವಿಚಾರಣಾಧೀನ ಕೈದಿಗಳೇನಿರ್ತಾರೆ, ಅವರಲ್ಲಿ ಮನಪರಿವರ್ತನೆ ಆಗಬೇಕು, ಅವರ ದೇಹದಲ್ಲೂ ಕೂಡ ಪರಿವರ್ತನೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಆ ರೀತಿಯಾಗಿ ಊಟವನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದರ ಜೊತೆಗೆ ಕೆಲವೊಬ್ರಿಗೆ ಊಟ ಸೆಟ್ ಆಗದೆ ಇರ್ಬೋದು. ಇವರು ಕೂಡ ಜೈಲು ಅಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ, ನನಗೆ ಅಲ್ಲಿ ಕೊಡ್ತಾ ಇರುವಂಥ ಊಟ ಸರಿ ಹೋಗ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ನನ್ನ ದೇಹದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ಬೋದು ಅನ್ನೋ ಕಾರಣಕ್ಕಾಗಿ. ಯಾಕೆಂದರೆ ಇನ್ನೂ ಹಲವು ದಿನಗಳ ಕಾಲ, ತಿಂಗಳ ಕಾಲ ಇವರು ಜೈಲಿನಲ್ಲಿ ಉಳಿಬೇಕಾಗಿರುವಂಥದ್ದು. ಅದು ಅವ್ರಿಗೂ ಕೂಡ ಗೊತ್ತಾಗಿರುವಂಥ ವಿಚಾರ. ಇದುವರೆಗೂ ಜಾಮೀನು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿಲ್ಲ. ಸೊ ಇಷ್ಟು ದಿನಗಳ ಕಾಲ ಅಲ್ಲಿದ್ದಂಥ ಸಂದರ್ಭದಲ್ಲಿ ಅದರ ದೇಹ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಬಹುಶಃ ಈ ರೀತಿಯಾಗಿ ಆಗೋಯ್ತು ಅನ್ನೋ ಕಾರಣಕ್ಕಾಗಿ ಅದನ್ನು ಯೋಚನೆ ಮಾಡಿ ಇಡೀ ದೇಹ ಕೃಶ ಆಗ್ಬೋದು, ಇಲ್ಲ ಅವರ ದೇಹದಲ್ಲಿ ಏರಿಳಿತಗಳು ಕಾಣ್ಬೋದು, ಆರೋಗ್ಯದಲ್ಲಿ ಏರಿಳಿತಗಳಾಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರ ಪರ ವಕೀಲರು ಕೂಡ ಒಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕೊಂಡ್ರು. ಅರ್ಜಿ ವಿಚಾರಣೆ ಕೂಡ ನಡೀತು. ಆದರೆ ಕಾನೂನಿನ ಅಡಿಯಲ್ಲಿ ಏನು ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಜೈಲಿನಲ್ಲೇ ಕೊಡ್ತಾರೆ. ಇತರ ಕೈದಿಗಳು ಸಹ ಅಲ್ಲೇ ಊಟವನ್ನು ಮಾಡ್ತಾರೆ. ಸೊ ಇವ್ರಿಗೂ ಅಲ್ಲೇ ಕೊಡ್ತಾರೆ. ಅವಶ್ಯಕತೆ ಬಿದ್ದರೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅರ್ಜಿ ವಿಚಾರಣೆಯನ್ನು ಜುಲೈ 18ಕ್ಕೆ ವಿಚಾರಣೆ ಮಾಡುವುದಾಗಿ ಅರ್ಜಿಯನ್ನು ಮುಂದೂಡಿರುವಂಥದ್ದು. ರಾಮಕಾಂತ್, ಥ್ಯಾಂಕ್ ಯು ಸಂತೋಷ್.